Nitin. Due to our administrator Vinay sir, our respected HM Ravindra Kumar sir. My special thanks to our ಇವತ್ತಿನ ದಿನ ನಾವು ತುಂಬ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ 1999ರಲ್ಲಿ ಬಂದಂತಹ ಒಂದು ಕಾರ್ಗಿಲ್ ಎಂಬ ಯುದ್ಧದಲ್ಲಿ ಜುಲೈ 26 ದಿಗ್ವಿಜಯವನ್ನು ಸಾಧಿಸುವ ದಿನ. ಅದಕ್ಕೋಸ್ಕರ ನಾವು ಈ ದಿನವನ್ನು ದೇಶ ಪ್ರೇಮಿಗಳ ದಿನ, ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತೀವಿ. ಹಾಗೆ ನಿಮಗೆ ಎಲ್ಲರೂ ಕೂಡ ದೇಶಾಭಿಮಾನ ಮೌಲ್ಯವನ್ನು ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ವೀರ ಯೋಧರನ್ನು ಮುಂದನೆ ಕರೆಸಿ ಅವರ ಅನುಭವಗಳನ್ನು ನಾವು ಅವಕಾಶ ಮಾಡ್ಕೊಳ್ತೀವಿ. ಯಾಕೆ ಅಂತಂದರೆ ನೀವು ಕೂಡ ಮುಂದೊಂದು ದಿನ ಸೋಲ್ಜರ್ಸ್ ಆಗಬೇಕು, ದೇಶ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಹಾಗೆ ಫೆಬ್ರವರಿ ತಿಂಗಳಲ್ಲಿ ಬರ್ತಕ್ಕಂತಹ ಫೆಬ್ರವರಿ 14 ಏನು ಪ್ರೇಮಿಗಳ ದಿನ ಇದೆ, ಅದು ಪ್ರೇಮಿಗಳ ದಿನ ಅಷ್ಟೇ ಅಲ್ಲ, ದೇಶ ಪ್ರೇಮಿಗಳ ದಿನ ಅಂತ ನಾವು ತುಂಬಾ ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಫೆಬ್ರವರಿ ತಿಂಗಳು ಕೂಡ ಅದು ಪ್ರೇಮಿಗಳ ದಿನ ಅಲ್ಲ, ದೇಶ ಪ್ರೇಮಿಗಳ ದಿನ ಅಂತ ನಾನು ಕಾರ್ಯಕ್ರಮ ಆಚರಣೆ ಮಾಡ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ ಸಂದರ್ಭದಲ್ಲಿ ತುಂಬ ಖುಷಿಯಿಂದ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಂತಹ ವೆಂಕಟೇಶ್ ಸರ್ ಹಾಗೂ ನಾಗಭೂಷಣ್ ಸರ್ಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಶಾಲೆ ಆಡಳಿತಾಧಿಕಾರಿಗಳಾದಂಥ ವಿನಯ್ ಸರ್ ಅವರ ಹಾಗೂ ನಾಗಭೂಷಣ್ ಸರ್ ಅವರ ಹಾಗೂ ವೆಂಕಟೇಶ್ ಸರ್ ಅವರು ಹಾಗೂ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ರವೀಂದ್ರ ಸರ್. ಈ ದಿನ ನಿಮಗೆಲ್ಲ ಆಗೋದು ಗೊತ್ತಾಗ್ತದೆ ಏನಕ್ಕೆ ನಾವು ಈ ಒಂದು ಆಚರಣೆಯನ್ನು ಮಾಡ್ತೀವಿ. 1999ರಲ್ಲಿ ನಮ್ಮ ಕಾರ್ಗಿಲ್ ಯುದ್ಧ ಪ್ರಾರಂಭವಾಯಿತು. ಅವರು ವಿಚಾರವನ್ನು ತಿಳಿಸ್ಬೇಕಾದ್ರೆ ಇತಿಹಾಸವನ್ನು ಓದ್ಬೇಕಾದ್ರೆ ಸದ್ದು ಅವರು ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನ ಮುಂದೆ ಹಂಚಿಕೊಂಡಿದ್ದಾರೆ. ನಾನು 30 ವರ್ಷ ಸರ್ವಿಸಲ್ಲಿ ಸುಮಾರು ಒಂದು 3 ರಿಂದ 4 ಶಾಲೆನ ಚೇಂಜ್ ಮಾಡಿದ್ದೀನಿ. ಬಟ್ ಆ ಶಾಲೆಯಲ್ಲಿ ಈ ತರ ಒಂದು ಕಾರ್ಗಿಲ್ ಬಗ್ಗೆ ಮತ್ತು ಮಿಲಿಟರಿ ಯೋಧರ ಬಗ್ಗೆ ಕರೆದು ಗೌರವವನ್ನು ಕೊಡ್ತಿರೋ ಪ್ರಪ್ರಥಮವಾಗಿ ನಾವು ನೋಡ್ತಿರೋದು ಇದು ನಮ್ಮ ರೆನ್ ಶಾಲೆ. ಇಷ್ಟೇ ಒಂದು ಗೌರವವನ್ನು ಕೊಟ್ಟು ಅವರು ನಾಗಭೂಷಣ್ ಸರ್ ಮತ್ತು ವೆಂಕಟೇಶ್ ಅವರು ನಮಗೆ ತುಂಬಾ ಹಳೆಯರು. ನಮ್ಮ ಸ್ನೇಹಿತರಾದ ಅಣ್ಣವರು ನಾಗಭೂಷಣ್ ಸರ್ ಅವರು ಹಾಗೂ ವೆಂಕಟೇಶ್ ಅವರನ್ನು ನಾವು ಅದೇ ಏರಿಯಾದಲ್ಲಿದ್ದು ತುಂಬಾ ವರ್ಷದಿಂದ ಅವರ ಸಲಹೆಯನ್ನು ನಾವು ಪಡೆದಿದ್ದೀವಿ. ಕೆಲವು ಸಲ ಅವರೆಲ್ಲ ಮೀಟ್ ಮಾಡಿ ಅವರಿಗೆ ತುಂಬಾ ಖುಷಿದೆ, ಸಂತೋಷ ಆಯ್ತು. ಅದೇ ರೀತಿ ಈ ಒಂದು 26ನೇ ತಾರೀಕು ನಾವು ಆಚರಣೆ ಮಾಡಬೇಕಾಗಿತ್ತು. ಈ ದಿನ ನಾಳೆ ಸಂಡೇ ಬಂದಿರೋದ್ರಿಂದ, ಭಾನುವಾರ ಬಂದಿರೋದ್ರಿಂದ ಇವತ್ತು ನಾವು ನಮ್ಮ ಶಾಲೆಯಲ್ಲಿ ವಿಜಯೋತ್ಸವವನ್ನು, ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ನಿಮ್ಗೆಲ್ಲ ಈ ಒಂದು ನೃತ್ಯ ರೂಪಗಳನ್ನು ಮಾಡಿಸಿದ್ರು ನಮ್ಮ ಶಿಕ್ಷಕರು. ಸತತ ಒಂದು ಆಗಿಂದ ಪ್ರಯತ್ನ ಪಟ್ಟು ಎಲ್ಲಾ ಶಿಕ್ಷಕರು ಸಹ ಒಂದು ಸಹಕಾರ ನೀಡಿ ಒಂದು ಕಾರ್ಯಕ್ರಮ ಯಶಸ್ವಿಯಾದಂತ ಒಂದು ನೃತ್ಯ ರೂಪಗಳನ್ನು ಮಾಡಿದ್ರು. ಆ ನೃತ್ಯ ರೂಪದಲ್ಲಿ ನಿಮಗೆ ತುಂಬಾ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಆ ನೃತ್ಯ ರೂಪಗಳಲ್ಲಿ ಒಬ್ಬ ಸ್ನೇಹಿತ ಓದಿ ಇಲ್ಲೇ ಬೆಳೆದು ತಂದೆ ತಾಯಿ ತಮ್ಮ ಅಣ್ಣ ಅಕ್ಕ ಅವರೆಲ್ಲ ಕರೆದು ನಮ್ಮ ದೇಶದ ಸೇವೆಗಾಗಿ ಅವರು ಬೇರೆ ದೇಶಕ್ಕೆ ನಮ್ಮ ದೇಶದ ಗಡಿಯನ್ನ ಕಾದು ಇವತ್ತು ನಿಂತುಕೊಳ್ಳಿಸಬೇಕು. ಯಾವಾಗಲೂ ತಂದೆ ತಾಯಿ ಎದುರಿತಾರೆ, ನನ್ನ ಮಗ ಬೆಂಗಳೂರಿನ ಅಲ್ಲಿದ್ದಾರೆ, ಈ ಮಕ್ಕಳು ಎಲ್ಲರೂ ಮಾಡಬೇಕು. ಉದಾಹರಣೆಗೆ ನಮ್ಮ ನಾಗಭೂಷಣ್ ಸರ್ ಇಬ್ಬರು ಹೆಣ್ಮಕ್ಳು, ಅವರು ನಮ್ಮ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಮ್ಮ ವಿಶ್ವಾಸ, ಭಾರತದ ಒಂದು ಆಶೀರ್ವಾದ ಇಂದು ನಮ್ಮ ಮುಂದೆ ಕುಂತಿದ್ದಾರೆ. ಅದೇ ರೀತಿ ಸುಮಾರು ಜನ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಮೃತರಾಗಿದ್ದಾರೆ, ನಿಮಗೆಲ್ಲ ಗೊತ್ತಿದೆ.
ಆದ್ರೆ ಅವರು ಒಂದು ಆಟದಲ್ಲಿ ಭಾಗವಹಿಸಿ ಗೆದ್ದು ನಮ್ಮಲ್ಲಿ ಇವತ್ತು ಮುಂದೆ ನಿಂತಿದ್ದಾರೆ ವೆಂಕಟೇಶ್ ಸರ್ ಅವರು ಅಂದ್ರೆ ನಮಗೆಲ್ಲ ಅದೊಂದು ನಮ್ಮ ಕರ್ನಾಟಕದ ಸುದ್ದಿಕಾಗ ಇವತ್ತು ನಮ್ಮ ಮುಂದಿದ್ದಾರೆ ಯಾಕೆಂದ್ರೆ ಅವ್ರನ್ನ ಕರೆಸಿ ಇದು ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ಸಹ ತುಂಬಾ ಸಂತೋಷ ಆಗುತ್ತೆ. ಯಾಕೆ ನೀವು ಹಿಂದಿರುಗಿ ನೋಡಿದ್ದೀರಾ ಏನ್ ವಿಷಯ ಅಂದ್ರೆ ಒಬ್ಬ ಮಗ ನಮ್ಮ ದೇಶದ ಸೇವೆಗಾಗಿ ಅಲ್ಲಿ ಹೋಗಿ ಹೊರಗಡೆ ಹೋಗಿ ಮೃತರಾಗಿರ್ತಾರೆ. ಅವರ ತಂದೆ ತಾಯಿಗಳು ಅವರ ಹೆಂಡತಿ ಮಕ್ಕಳು ಎಲ್ಲ ಎಷ್ಟು ದುಃಖ ಪಡ್ತಾರೆ ಅನ್ನೋ ವಿಷಯ ನಿಮಗೆ ತಿಳಿದಿದೆ. ಅದು ದುಃಖ ಪಡೋದು ಇವತ್ತಿನ ಎಲ್ಲ ಇವತ್ತು ನಿಂತಿದ್ದೀರಾ, ನಾವು ಮಾತಾಡ್ತಾ ಇದ್ದೀರಾ, ನಿಂತಿದ್ದೀವಿ ಸ್ಥಾನದಲ್ಲಿಂದ ಈಗೆಲ್ಲ ಕಾರಣ ನಮ್ಮ ಮಿಲಿಟರಿ ಸೋಲ್ಜರ್. ಇದರಿಂದ ಇವತ್ತು ನಮ್ಮ ದೇಶದಲ್ಲಿ ಬಿಗಿಯಾಗಿ ನಾವು ನಿಂತಿದ್ದೀವಿ, ಇವತ್ತು ಮಾತಾಡ್ತಾ ಇದೀವಿ, ನಿಂತಿದ್ದೀವಿ, ನಾವು ಶಾಲೆ ಹೋಗ್ತಾ ಇದ್ದೀವಿ, ಸುಸಂಸ್ಕೃತವಾಗಿ ನಡ್ತಾ ಇದೀವಿ ಅಂದ್ರೆ ಎಲ್ಲ ಕಾರಣ ಮಿಲಿಟರಿ ಅವರು. ಇವತ್ತು ನೋಡಿಲ್ಲ ಶಿಸ್ತಿನ ಸಿಪಾಯಿ ಇದೆ ಅದನ್ನು ಯಾರು ಬರೋದು ಯಾರು ಬರ್ತೇವೆ ಶಿಸ್ತಿನ ಸಿಪಾಯಿ ಯಾರಿಗೆ ಹೆಸರಿರ್ತೀವಿ ನಾವು ಸೋಲ್ಜರ್ ಉಂಟು ಅವರಿಗೆ ಅಲ್ವಾ. ಅದರಿಂದ ನಾವು ತಂದೆ ತಾಯಿಗಳು ಎಷ್ಟು ಗೌರವ ಹಾಗೂ ಗುರುಗಳಿಗೆ ಎಷ್ಟು ಗೌರವ ಕೊಡ್ತೀವಿ ಅಷ್ಟೇ ಸಹ ನಮ್ಮ ದೇಶಕ್ಕಾಗಿ ಸೇವೆ ಸಲ್ಲಿಸಿರುವಂತ ಮಿಲಿಟರಿ ಆರ್ಮೀಸ್ ಅವ್ರಿಗೂ ಸಹ ಅಷ್ಟೇ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳ್ಕೊಂತ ಈ ಸಂದರ್ಭದಲ್ಲಿ ನಮಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರೇ, ಇಂದು 26ನೇ ಕಾರ್ಗಿಲ್ ವಿಜಯೋತ್ಸವ ದಿನವನ್ನು ಎಲ್ಲ ಜನ ಆಚರಣೆ ಮಾಡ್ತಿದ್ದೀವಿ. ನೋಡಿ, ದೇಶವೆಂಬ ಹೊರಗಿನ ಮನೆಯನ್ನ ಕಾಪಾಡುವ ಶಕ್ತಿ ತುಂಬಿರುವ ಅಪ್ರತಿಮ ಅರಸರೇ ನಮ್ಮ ಭಾರತೀಯ ವೀರ ಯೋಧರು. ನಾಡಿನೆಲ್ಲ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ನಮ್ಮ ಯೋಧರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ, ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದು ನಿಂತ ಕೊರಳಿನಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ, ಭಾಷೆ ಬೇರೆ ನಾವು ಒಂದು, ನಾವು ಭಾರತೀಯ. ನೋಡಿ, ಭಾಷೆ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಭಾರತೀಯರು. ನಮ್ಮ ಭಾರತದಲ್ಲಿ ಹಲವಾರು ಭಾಷೆಗಳಿವೆ. ಆ ಭಾಷೆ ಬೇರೆ ಇದ್ರೂ ಕೂಡ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಎಂಬ ಭಾವನೆಯನ್ನ ಇಟ್ಟು ನಮ್ಮ ವೀರ ಯೋಧರು ನಮ್ಮ ದೇಶದ ಗುರಿಗಳನ್ನ ಕಾಯ್ತಾ ಇದ್ದಾರೆ. ಹಾಗೆಯೇ ಈಗ ಕಾರ್ಗಿಲ್ ವಿಜಯ ದಿವಸ ಈಗಾಗಲೇ ಗೊತ್ತಿದೆ, 1999 ಜುಲೈ 26ರಂದು ನಡೆದಂತಹ ಒಂದು ಕರಾಳ ಘಟನೆ ನಿಮಗೆಲ್ಲ ಗೊತ್ತಿದೆ. ಇದೆಲ್ಲ ಭಾರತೀಯರಿಗೆ ಒಂದು ಹೆಮ್ಮೆಯ ಪ್ರತೀಕವಾದಂತಹ ಒಂದು ದಿನ ಆಗಿದೆ. ಇಲ್ಲಿ ಒಂದು ಕಡೆ ವಿಜಯೋತ್ಸವ, ಮತ್ತೊಂದು ಕಡೆ ತ್ಯಾಗ ಬಲಿದಾನಗಳನ್ನ ನೆನೆಸ್ಕೊಂಡ್ರೆ ನಮ್ಮ ಮೈ ಜುಮ್ಮೆನಿಸ್ತದೆ. ಸುಮಾರು 500ಕ್ಕಿಂತಲೂ ಹೆಚ್ಚು ವೀರ ಯೋಧರು ನಮ್ಮ ಗಡಿಯನ್ನ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿ ಅವರು ಮಡಿದು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಹಾಗೆ ನಮ್ಮ ದೇಶದ ರಕ್ಷಣೆಗಾಗಿ ಇಡೀ ಸರ್ವಸ್ವವನ್ನು ಕೂಡ ಮರೆತು, ಇಡೀ ಕುಟುಂಬವನ್ನ ಮರೆತು ನಿಸ್ವಾರ್ಥದಿಂದ ಸೇವೆಯನ್ನ ಸಲ್ಲಿಸತಕ್ಕಂಥ ವೀರ ಯೋಧರಿಗೆ ಮತ್ತೊಮ್ಮೆ ನಮ್ಮ ಅಭಿನಂದನೆಯನ್ನ ಹೇಳಬೇಕಾಗಿದೆ. ಹಾಗೆಯೇ ಈ ದಿನ ಏನಪ್ಪಾ ಅಂದ್ರೆ ದೇಶಭಕ್ತಿ, ತ್ಯಾಗ ಹಾಗೂ ಸೈನಿಕರಿಗೆ, ವೀರ ಯೋಧರಿಗೆ ನಾವು ಕೊಡ್ತಕ್ಕಂಥ ಗೌರವ ಇಂದು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಈಗಾಗಲೇ ನಾವು ನೋಡಿ, ದೇಶಭಕ್ತಿ ಹಾಗೂ ತ್ಯಾಗ, ಶೌರ್ಯ ಮತ್ತು ಏಕತೆಯ ಸಂಕೇತ ಇದಾಗಿದೆ. ವೀರ ಯೋಧರ ಸೇವೆ ಮತ್ತು ಬಲಿದಾನಕ್ಕೆ ನಾವು ಹಾಗೂ ಕೃತಜ್ಞತೆಯನ್ನ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ಕಾರ್ಗಿಲ್ನಲ್ಲಿ ನಡೆದಂತಹ 60 ದಿನಗಳ ಈ ಯುದ್ಧದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವೀರ ಯೋಧರು ತಮ್ಮ ಪ್ರಾಣತ್ಯಾಗವನ್ನ ಮಾಡಿದ್ದಾರೆ. ಹಾಗೆಯೇ ದೇಶದ ಗಡಿಗಳನ್ನು ಕಾಯ್ತಕ್ಕಂಥ ನಮ್ಮ ವೀರ ಯೋಧರ ನಿಸ್ವಾರ್ಥ ಸೇವೆಗೆ ನಾವು ಸದಾ ಚಿರಋಣಿಯಾಗಿರಬೇಕಾಗುತ್ತದೆ. ವಿದ್ಯಾರ್ಥಿಗಳಾದಂತಹ ನೀವು ಕೂಡ ನೋಡಿ, ದೇಶದ ಸೇವೆ ಮಾಡ್ತಕ್ಕಂಥದ್ದು ಮತ್ತೆ ಸಿಗ್ತಕ್ಕಂಥ ಅವಕಾಶ ಬಹಳ ಕಡಿಮೆ ಇದೆ.
ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನಾವೆಲ್ಲರೂ ಕೂಡ ಬಳಸ್ಕೊಳ್ಳಿ. ನೀವು ಕೂಡ ದೇಶ ಸೇವೆಗೆ ಮುಂದಾಗಿ ಯುವ ಜನರಾದಂತಹ ನಾವೆಲ್ಲರೂ ಕೂಡ ದೇಶಭಕ್ತಿಯ ಸ್ಫೂರ್ತಿಯನ್ನ ಮೈಗೂಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಕ್ಕಂಥದ್ದು ನಾವು ಅವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂತಹ ಗೌರವ. ಒಬ್ಬ ವೀರ ಯೋಧ ಹೇಳ್ತಾರೆ, ಏ ನನ್ನ ಜಲ, ಏ ನನ್ನ ನೆಲ, ನನ್ನಮ್ಮ ನೀ ಎಂದಿಗೂ ನಗುತ್ತಿರು, ನೀ ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ ಬಂದೇ ಬರ್ತೀನಿ. ನೋಡಿ, ಈ ಮಾತನ್ನ ವೀರ ಯೋಧ ತನ್ನ ಸೇವೆಗೆ ಹೋಗ್ಬೇಕಾದ್ರೆ ಈ ಮಾತನ್ನ ತಾಯಿಗೆ ಹೇಳಿ ಹೋಗ್ತಾರೆ, ವಾಪಸ್ ಬಂದೇ ಬರ್ತೀನಿ ಅಂತ ಹೇಳೋದು. ಆದ್ರೆ ಅಲ್ಲಿನ ಸರಳ ಸ್ಥಿತಿಗಳು, ಅಲ್ಲಿನ ತ್ಯಾಗ ಬಲಿದಾನಗಳು ಎಲ್ಲವನ್ನೂ ಕೂಡ ಅವರು ಹಿಮ್ಮೆಟ್ಟಿ ಚಳಿ ಬಿಸಿಲು ಮಳೆ ಗಾಳಿ ಎನ್ನದೆ ಎಲ್ಲದನ್ನು ಮೆಚ್ಚಿ ನಿಂತು ನಮ್ಮ ದೇಶ ಸೇವೆಯನ್ನು ಸಲ್ಲಿಸತಕ್ಕಂಥ ವೀರ ಯೋಧರಿಗೆ ಮತ್ತೊಮ್ಮೆ ನಾನು ನಮನಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.